ಸೇರಿರ್ತಕ್ಕಂಥ ಎಲ್ಲ ನನ್ನ ಹಿರಿಯಕರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಹಾಗೂ ಹಿರಿಯರಿಗೆ ನನ್ನ ತಂದೆ ಸಮಾನರಾಗಿರ್ತಕ್ಕಂಥ ನಾಗರಾಜನ್ ಅವರಿಗೆ, ಸಿ ವಿ ಗೋಪಾಲ್ ಅವರಿಗೆ, ಸತ್ಯನ್ ಅವರಿಗೆ, ನಗರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಪೊಲೀಸರ್ ಅವರಿಗೆ, ಹಾಗೂ ನಮ್ಮ ಪ್ರಭಾಕರ್ ಅವರಿಗೆ, ನಮ್ಮ ಪ್ರಸಾದ್ ಅವರಿಗೆ, ಹಾಗೂ ನಮ್ಮ ಜಬಿ ಅವರಿಗೆ, ನೌಶಾದ್ ಅವರಿಗೆ, ರಮೇಶ್ ಅವರಿಗೆ, ನಮ್ಮ BJP ಮುಖಂಡರಾಗಿರ್ತಕ್ಕಂಥ ಎಲ್ರಿಗೂ, ಮೋಹನನಿಗೆ ಎಲ್ರಿಗೂ ನಮಸ್ಕರಿಸುತ್ತಾ, ನಮ್ಮ ಕಿರಿಯ ಮತ್ತು ಸಹೋದರ ಸತೀಶ್ ಮುಂದಾಳತ್ವದಲ್ಲಿ ಲಾಸ್ಟ್ ಟೈಮ್ ನನಗೇನು ಬೇಡಿಕೆ ಇಟ್ಟಿದ್ರು, ನಮ್ಮ ಕಾವೇರಿ ನಾರಾಯಣಪ್ಪ ಅವರು ಮಕ್ಕಳು ಅವ್ರ ಮಂಜೂರು ಇರ್ಬೋದು, ಸುರೇಶ್ ಇರ್ಬೋದು, ಎಲ್ಲ ಬೇಡಿಕೆ ಇಟ್ಟು ಈ ಒಂದು ಭಜನೆ ಮಂದಿರೆಯನ್ನು ಉದ್ಘಾಟನೆ ಮಾಡಿ ಒಂದು ತಳ್ಳಿ ಹೊಸಾದು ಮಾಡಬೇಕಂತಿದ್ದಕ್ಕೆ ನನ್ನ ಅಂದಾಜಿದ 15 ಲಕ್ಷ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಿ ಬರ್ತಕ್ಕಂಥ ಸಂಕ್ರಾಂತಿ ಒಳಗಡೆ ಇದನ್ನು ಉದ್ಘಾಟನೆ ಮಾಡಬೇಕಂತ ಆಸೆ ಇಟ್ಟಿದೆ. ಸ್ವಲ್ಪ ಲೇಬರ್ಸ್ ಕೊರತೆಯಿಂದ ಆಗಲಿಲ್ಲ. ಆದಷ್ಟು ಬೇಗ ಇದನ್ನು ಬೇಗ ಪೂರ್ಣಗೊಳಿಸಿ ಈ ಮುತ್ಯಾಲಪೇಟೆ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಅನುಕೂಲವಾದಂಥ ಕೆಲಸವನ್ನು ಮಾಡಬೇಕಂತ ಈ ಕಮಿಟಿಲಿ ಕೇಳ್ಕೊಂತ ಬಹುಶಃ ಇನ್ನೂ ಏನೋ ಹೇಳ್ತಾ ಇದ್ದೆ, ನಮ್ಮ ಮುಳ್ಳಿ ಸರ್ ಏನೋ ಹೇಳ್ತಾ ಇದ್ರು, ಏನಂತಂದರೆ ಶ್ರೀರಾಮ ಹೊರಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಇನ್ನೂ ಏನಾದರೂ ಸಾಲದೇ ಇದ್ರೆ ನನ್ನ ಬಂದು ಮೀಟ್ ಮಾಡಿ ಏನಿಸ್ಬಿಡಿ. ನನ್ನ ಪರಿಸ್ಥಿತಿ ಯಾರಿಗೂ ಬೇಡ, ಆ ಥರ ಪರಿಸ್ಥಿತಿ ಇದೆ. ಒಂದು ಚೂರು ಅನುದಾನ ಇಲ್ಲ. ಅದು JDS ಅಲ್ಲಿ ಶಾಸನ ಆಗಿದ್ದಕ್ಕೆ ಇಲ್ವೇ ಇಲ್ವಾ ಅದಲ್ವಾ? ಅವ್ರಿಗೆ 2 ಕೋಟಿ 3 ಕೋಟಿ ಕೊಟ್ಟಾಗ 20 ಲಕ್ಷ ಕೊಡ್ತಾರೆ. ನನ್ನ ಪರಿಸ್ಥಿತಿ ಅದೂ ಕುದ್ದಾಡಿ ಅವ್ರು ಕಿತ್ತಾಡಿ ಎತ್ಕೊಂಡ್ಬಂದು ಏನೋ ತಗೊಂಡು ಆಗ್ತಾ ಇದ್ವಿ. ಮತ್ತು ಮುಳಬಾಗಲ ಒಂದು ಚರಿತ್ರೆಯಲ್ಲಿ ಬಹುಶಃ ಇಂಥ ಸ್ವಾಭಿಮಾನಿರ್ತಕ್ಕಂಥ ಜನ, ಒಳ್ಳೆ ಜನ. ಯಾಕಂದ್ರೆ ಇಡೀ 224 ಕ್ಷೇತ್ರದಲ್ಲಿ ಮೂಡಲ ಬಾಗಿಲು, ಮೂಡಲ ಕಿರಣ ನಮ್ಮ ಊರಿಂದ ಹೋಗೋದು ನಮ್ಮ ಸೌಭಾಗ್ಯ. ಹಾಗೂ 9 ದೇವರಲ್ಲಿರ್ತಕ್ಕಂಥ ದೇವ್ರನಾಡು, ನಾವು 9 ದೇವರು, ಐತಿಹಾಸಿಕ ದೇವರಲ್ಲಿರ್ತಕ್ಕಂಥ ದೇವ್ರನಾಡು. ಇಂಥ ಸೌಭಾಗ್ಯದ ನಾನು MLA ಆಗಿರೋದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಆದಷ್ಟು ಬೇಗ ನಾನು ಇನ್ನೂ ಕಮಿಟಿ ಬಂದ ನಂತರ ಮಾತಾಡಿ ಇನ್ನೇನು ಸಾಲದೇ ಇದೆ ಖಂಡಿತವಾಗಿ ಆದಷ್ಟು ಬೇಗ ಕ್ಲೋಸ್ ಮಾಡಿಕೊಡ್ತೀನಿ. ಕ್ಲೋಸ್ ಮಾಡಿಕೊಟ್ಟು ಆದಷ್ಟು ಬೇಗ ಇದನ್ನು ಉದ್ಘಾಟನೆ ಮಾಡಿ ನಮ್ಮ ಶ್ರೀರಾಮ ಏನು ನಮಗೆ ಉದ್ಘಾಟನೆ ಮಾಡಿ ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ, ಈ ಸಂಕ್ರಾಂತಿಗೆ ಈಗಾಗಲೇ ನನ್ನ ಪೊಲೀಸ್ ಇಲಾಖೆ ಮತ್ತೆ 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 ಯಾಕೆ ಕೇಳ್ತೀವಿ ಜನಪ್ರತಿನಿಧಿಯಾಗಿ ಅಂತಂದ್ರೆ, ನೀವು ಬೇರೆ ಬೇರೆ ಹಬ್ಬಕ್ಕೆ ಕೊಟ್ಟ ಪ್ರಾಮುಖ್ಯತೆ ನಮ್ಮ ಹಿಂದೂ ಹಬ್ಬಕ್ಕೆ ಕೊಡ್ತಾ ಇಲ್ಲ ಅಂತ ಒಂದು ವೈಮನಸ್ಸು ನಮ್ಗೆ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಇದನ್ನ ಆದಷ್ಟು ಬೇಗ ಪೊಲೀಸರ ಎಚ್ಚೆತ್ತುಕೊಡ್ತೀರ ಅಂತ ನನಗೆ ಅದು ಇದೆ. ಏನಂದ್ರೆ ಯಾಕೆಂದ್ರೆ ನೆನ್ನೆಲ್ಲ ಮೊನ್ನೆ ಕೂಡ ಲಾಸ್ಟ್ ಒಂದು 5 ಡೇಸ್ ಬ್ಯಾಕ್ ಒಂದು ಉರ್ಸ್ ಮಾಡಿಕೊಟ್ರಿ, ಒಳ್ಳೆ ಇದನ್ನ ಮಾಡಿಕೊಟ್ರಿ. ಆದರೆ ನಮ್ಮ ಸಂಕ್ರಾಂತಿ ಹಬ್ಬನ ಎಲ್ಲೋ ಒಂದು ಕಡೆ ನೀವು ಕಡೆಗಣಿಸ್ತಾ ಇದ್ದೀರಾ. ಯಾಕಂತಂದ್ರೆ ಅದು ನಿಮಗೆ ಅದು ಗೊತ್ತಾಗಬೇಕಾಗತ್ತೆ ಕಡೆಗಣಿಸ್ತಾರೆ. ಒಬ್ಬ DYSP ಆದರೂ ಒಂದು ತಾಲೂಕು ಬಂದಾದ್ಮೇಲೆ ಇರಬೇಕು, ಕೇಸರಿ ಮಾತಾಡಬೇಕು, ಅವಕಾಶ ಬಂದ ಮಾತಾಡಬೇಕು, ಒಂದು ಪೀಸ್ ಮೀಟಿಂಗ್ ಮಾಡಬೇಕು, ಒಂದು ಶಾಂತಿ ಸಭೆ ಮಾಡಬೇಕು. ಯಾವುದಕ್ಕೂ ಕಿಚ್ಚೋತಿಲ್ಲ ಇಲ್ಲಿ. ಆ ಅಧಿಕಾರಿಗಳು ಬಂದವರು DYSP ಅದೇನು ಬಂದವರು ಅವ್ರಿಗೆ ಅರ್ಥ ಆಗಬೇಕು. ಒಬ್ಬ ಜನಪ್ರತಿನಿಧಿ ಬರ್ತಾ ಇದ್ದಾರೆ ತಲೆಬಸ್ಕೊಂಡು ಹೋಗ್ತಾರೆ. ಇವ್ರಿಗೆ ಅದ್ಯಾರು ಕಲಿಸ್ಕೊಟ್ರು ಅದೇನೋ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ವಿಶ್ ಮಾಡೋದಾಗ್ಲಿ, ಒಂದು ಇದು ಮಾಡೋದಾಗ್ಲಿ, ಒಂದು ಔದಾರ್ಯ ಆಗಲಿ ಏನೂ ಇಲ್ಲ. ಇಲ್ಲ ಶಾಂತಿ ಸಭೆ ಕರಿಬೇಕು, ಮುಸ್ಲಿಂ ಮತ್ತು ಬಂದವ್ರನ್ನ ಇಬ್ಬರನ್ನೂ ಸೇರಿಸ್ಬೇಕು. ನೋಡು, ನಾವೆಲ್ಲ ಸೇರಿದ್ದೀವಿ, ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಇಂಥ ಸಭೆಗಳಲ್ಲಿ ಬಂದು ಭಾಗವಹಿಸಿ ಶಾಂತಿನ ನೀವು, ಯಾಕಂದ್ರೆ ನೀವು ನಾಡು ಕಾಪಾಡೋದು, ನಾಡು ಕಾಪಾಡತಕ್ಕಂಥ ನೀವೇ ಕೈ ಕಟ್ಕೊಂಡು ಕೊಡ್ತಾರೆ. ನಾವು ನಾನು ಹಿಡ್ಕೊಳ್ಬೇಕು ಜನಪ್ರತಿನಿಧಿಗಳು. ಆದ್ರೆ ಬೇರೆ ಒಂದು ಕಮ್ಯುನಿಟಿಗೆ ಇರ್ತಕ್ಕಂಥ ಔದಾರ್ಯ ನಮ್ಮ ಹಿಂದೂಗಳಿಗೆ ಕೊಡ್ತಾ ಇಲ್ಲ ಅಂತ ಒಂದು ಏನೋ ಒಂದು ನನಗೆ ಮನಸ್ಸು ನೋವಾಗ್ತಾ ಇದೆ. ಆದಷ್ಟು ಬೇಗ ಇದನ್ನ ಎಚ್ಚೆತ್ಕೊಂಡು ಈ ಸಂಕ್ರಾಂತಿ ಹಬ್ಬ ಹಿಂಗೆಲ್ಲ ಮಾಡ್ತಾ ಇತ್ತು, ಇನ್ನೂ ಅದ್ದೂರೇ ಮಾಡ್ತಾ ಇದ್ವಿ. ನೆನ್ನೆಲ್ಲ ಮೊನ್ನೆ ನಾನು ಮೀಟಿಂಗ್ ಕಟ್ ಮಾತಾಡಿ, ಯಾಕಂದ್ರೆ ನೀವು ಕರೆದಿಲ್ಲ ನನ್ನ ಕಾರಣಕ್ಕೋಸ್ಕರ. ಆದ್ರೆ ನಿಮ್ಮ ಕರ್ತವ್ಯಗಳನ್ನ ಕರೆಕ್ಟಾಗಿ ಮಾಡ್ತೀರ ಅನ್ನೋದು ಇಲ್ಲಾಂದ್ರೆ ನಾನು ಎಲ್ಲಿ ಮಾತಾಡ್ಬೇಕಾದ್ರೆ ಮಾತಾಡ್ಬೇಕು. ಯಾಕಂದ್ರೆ ಮುಳಬಾಗಲ ಬಗ್ಗೆ ಇನ್ನೂರು ಮಾತಾಡಬಾರ್ದು ನೆಗೆಟಿವ್ ಅನ್ಕೊಂಡಿದ್ದೀನಿ. ಎಲ್ಲಿ ಮಾತಾಡ್ಬೇಕು ಅಂತ ಮಾತಾಡುತ್ತೆ, ನೀವು ಎಲ್ಲಿ ತಟ್ಟಬೇಕಾದ್ರೆ ತಟ್ಟಬೇಕಾಗುತ್ತೆ ಅಂತ ಇದು ನನಗಿದೆ. ದಯವಿಟ್ಟು ಮುಂದಿನ ದಿವಸದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ನಾವೆಲ್ಲ ಒಂದೇ ಸಮಾನ ಅಂತ ಸಾರಬೇಕಾದ್ರೆ ನಿಮ್ಮಲ್ಲಿ ಅದನ್ನ ದಯವಿಟ್ಟು ಲಾಂಗ್ ಆರ್ಡರ್ ಕಾಪಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆದು ಇಷ್ಟು ಅದ್ದೂರಿಯಾಗಿ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಈ ಒಂದು ಉಸ್ತುವಾರಿಯ ಎಲ್ಲ ನನ್ನ ಸಮಿತಿಯ ಎಲ್ಲ ಸದಸ್ಯರುಗಳ ಅನಿಸುತ್ತಾ ಎಲ್ರಿಗೂ ಮತ್ತೆ ಮತ್ತೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.